ಉಣ್ಣುವಷ್ಟು ಅಲ್ಲಿ ಏನು ಬೇಕಲ್ಲ ಅವ್ನ ಕಡೆ ಅವ್ನು ದುಡಿದಕ್ಕೆ ಉಂಡಿದಕ್ಕೆ ಮಾಡಿದಕ್ಕೆ ಹೋಗೋದು ಪ್ಯಾಂಟಿಗೆ ಹಚ್ಚೋದು ಬಂದು ರೇಟ್ ಕೊಡೋದು ಊಟ ಮಾಡೋದು ಇದನ್ನು ಬಿಟ್ಟು ಮತ್ತೊಂದು ಆಗ್ತಾಯಿಲ್ಲ ಬಡ ರೈತಗೆ. ಶ್ರೀಮಂತ ರೈತರಿಗೆ ಅಂದ್ರೆ ಜ್ಞಾನ ಇಲ್ಲ, ಜ್ಞಾನ ಇದ್ದರೂ ಹೇಳಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಹೆಂಗೆ ಬರುತ್ತೆ ಭಾಳ ವರ್ಷಕ್ಕೆ ಒಂದು ಎಕರೆ ಮಾರೋಣಪ್ಪ ಆರಾಮಿರೋಣ ಅನ್ನಿಸಿದಾಗ ಅವ್ರು ಇರ್ತಾರೆ. ಹೀಗಾಗಿ ಈ ದೇಶದ ರೈತ ಈ ರಾಜಕೀಯ ಪಕ್ಷಗಳಕ್ಕ ಈ ಅಧಿಕಾರಶಾಹಿ ಜನರ ಮಧ್ಯೆ ಅದರಲ್ಲೂ ತೋಟಗಾರಿಕೆ ಅಭ್ಯಾಸ ಮಾಡಿದಂಥ ಜನ MSc BSc ಅಗ್ರಿ ಮಾಡಿದ ಜನ ಇವ್ರು ಯಾಕೆ ರೀ ಹೊಲಗಳಿಗೆ ಬರೋದಲ್ಲ, ಹೊಲ 4 ಎಕರೆ ಇವ್ರು ಯಾಕೆ ಕೊಡ್ಬಾರ್ದು, 10 ಎಕರೆ ಯಾಕೆ ಕೊಡ್ಬಾರ್ದು ಇವ್ರಿಗೆ, ಇವ್ರನ್ನ ಕೊಟ್ಟಲ್ಲಿ ಯಾಕೆ ದುಡಿಸ್ಬಾರ್ದು ಅಂತ ಇದನ್ನು ಪ್ರಶ್ನೆ ಮಾಡ್ಬೇಕಾಗಿದೆ ಇವತ್ತು ರೈತರು. ಬರೀ ಹೇಳೋದಲ್ಲ ನೀವು ಇದನ್ನು ಹಾಕಿರಿ, ಇವರೇ ಹಾಕಿರಿ, ಮತ್ತೊಂದು ಹಾಕಿರಿ, ಇನ್ನೊಂದು ಹಾಕಿರಿ. ಏನು ರೈತರಿಗೆ ಬರೋದಿಲ್ಲ ರೀ, ಗೆಳೆ ಹೊಡಿದ ನೆಗಲ ಹೊಡಿದ ಮಾಡೋದ ದುಡಿದ ನೆಗಲ ಎತ್ತಿ ನೋಡ್ರಿ ಎಷ್ಟು ಭಾರ ಇರ್ತದೆ ಗೊತ್ತಾಗ್ತದೆ. ಎತ್ತಿನ ಮುಗುದಾನ ಹಿಡಿದು ಒಂದು ಎತ್ತ ಹೇಳ್ಕೊಂಡು ಹೋಗ್ರಿ ಈ MSc ಅಗ್ರಿ ಮಾಡಿದವರು BSc ಅಗ್ರಿ ಮಾಡಿದವರು ಗೊತ್ತಾಗ್ತದೆ ಹೆಂಗಿರ್ತದೆ ಎತ್ತುಗಳು ಹೆಂಗಿರ್ತಾವ, ಮುಗುದಾನ ಹೆಂಗೆ ಹಾಕಿರ್ತದೆ, ಹೆಂಗೆ ಹಿಡ್ಕೊತಾರೆ ರೈತ ಅಂತೇಳಿ. ಒಂದು ನುಗ ಕಂಡಾಗ ಬರೋದಿಲ್ಲ ರೀ ಇವ್ರಿಗೆ MSc ಅಗ್ರಿ ಆದವ್ರಿಗೆ ಮ್ಯಾಕ್ಸಿಮಮ್ ಈ ಮಾತನ್ನ ಹೇಳ್ತಾ ಇದ್ದೀನಿ, ಅನುಭವ ಮಾತು ಹೇಳ್ತದೆ. ಎಷ್ಟು ಜನ ಇವತ್ತು MSc ಅಗ್ರಿ ಆದವರು BSc ಅಗ್ರಿ ಆದವರು ಹೊಲಗಳಲ್ಲಿ ಬಂದು ದುಡಿತಾ ಇದ್ದಾರಪ್ಪ. ಅವ್ರು ಚಲೋ ಯೂನಿವರ್ಸಿಟಿಗೆ ಹೋಗಿ ಕಲಿಸ್ತೀವಿ, ಅದನ್ನೆಲ್ಲ ಹೇಳ್ತೀವಿ, ಮಾಡ್ತೀವಿ, ಎಲ್ಲ ವೆಸ್ಟರ್ನೈಸ್ ಇರ್ರಿ, ಹೋಗ್ರ ಕಡೆಗೆ ಬಂದು ಮಾಡ್ರಿ, ಲಾಭ ಮಾಡಿ ತೋರಿಸ್ರಿ. ನೀವು ಹೇಳ್ತೀರಿ ರೈತರು ಲಾಭ ಮಾಡ್ಕೋರಿ ಅಂತೇಳಿ, ಸಾವಯವ ಕೃಷಿ ಮಾಡ್ಬೇಕ್ರಿ, ಅದನ್ನು ಮಾಡ್ಬೇಕ್ರಿ, ಇದನ್ನು ಹಂಗೆ ಪುಂಖವಾಗಿ ಮಾತಾಡೋದು. ಅಲ್ಲಿ ಹೊಲಕ್ಕೆ ಹಾಗಾಗಿ ಬಂಡವಾಳ ಇಲ್ಲ ಪಾಪ ರೈತ, ಅದನ್ನ ಕೊಡೋ ಹೋಗಿ ಕಡೆಗೆ ಅದು ಮಾಡಾಯ್ತಾರೆ. ಅಟ್ಲೀಸ್ಟ್ ರಾಸಾಯನಿಕ ಗೊಬ್ಬರ ಆದರೂ ಸಬ್ಸಿಡಿ ಕೊಡಬೇಕಲ್ಲ.